ಮೂರು ಮಕ್ಕಳ ತಾಯಿಯೊಂದಿಗೆ ಫಸ್ಟ್ ಪಿಯುಸಿ ವಿದ್ಯಾರ್ಥಿಯೊಬ್ಬ ಓಡಿ ಹೋಗಿರುವ ವಿಚಿತ್ರ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಮೂರು ಮಕ್ಕಳ ತಾಯಿಯಾದ ಮಹಿಳೆ ಹಾಗೂ ಪಿಯುಸಿ ವಿದ್ಯಾರ್ಥಿ ಈ ಇಬ್ಬರ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರ್ತಾರೆ. ಒಮ್ಮೆ ವಿದ್ಯಾರ್ಥಿಯ ತಂದೆ ಆ ಮಹಿಳೆ ಜೊತೆ ಮಗಳ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಹಿಳೆ ಜೊತೆ ವಿದ್ಯಾರ್ಥಿಯ ಪರಿಚಯವಾಗಿದೆ. ಇದೇ ಪರಿಚಯ ಗಾಢವಾಗಿ ಇಬ್ಬರ ನಡುವಿನ ಸಂಪರ್ಕ ಮತ್ತಷ್ಟು ಬಲಗೊಂಡಿತ್ತು ಎಂದು ಹೇಳಲಾಗಿದೆ. ಮಹಿಳೆ ಜೊತೆ ವಿದ್ಯಾರ್ಥಿ ಸಲುಗೆಯಿಂದ ಇರೋದನ್ನ ನೋಡಿದ್ದ ತಂದೆ ಆಕೆಯ ಜೊತೆ ಹಾಗೆಲ್ಲ ಇರಬಾರದು, ನಿನಗಿಂತ ಮಹಿಳೆ ದೊಡ್ಡವರು, ಮೂರು ಮಕ್ಕಳ ತಾಯಿ ಎಂದು ಬುದ್ಧಿವಾದ ಹೇಳಿದ್ರು. ಆದರೆ ಇಬ್ಬರ ನಡುವಿನ ಸಂಬಂಧ ಹೆಚ್ಚುತ್ತಾ ಹೋಗಿದ್ದರಿಂದ ತಂದೆ ತನ್ನ ಮಗನನ್ನ ಹಳೆ ಮಂಗಳವಾಡಿಯಲ್ಲಿನ ತಮ್ಮ ಸಂಬಂಧಿಕರ ಮನೆಗೆ ಕಳುಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಇಷ್ಟೆಲ್ಲ ಮಾಡಿದ್ರೂ ಮಹಿಳೆ ಜೊತೆ ಓಡಿ ಹೋಗಲು ವಿದ್ಯಾರ್ಥಿ ಪ್ಲಾನ್ ಮಾಡಿದ್ದ. ಅದರಂತೆ ಮಹಿಳೆ ಜೊತೆ ಓಡಿ ಹೋಗಿದ್ದ. ಈ ಸಂಬಂಧ ವಿದ್ಯಾರ್ಥಿ ತಂದೆ ಲಡ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು. ಇದಕ್ಕೆ ಪ್ರತಿ ದೂರು ದಾಖಲು ಮಾಡಿದ್ದ ಮಹಿಳೆ ಕಡೆಯವರು ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ಹೀಗಾಗಿ ಈ ಕೇಸನ್ನ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕಕ್ಕೆ ವರ್ಗಾಯಿಸಲಾಗಿತ್ತು. ಶೋಧ ಕಾರ್ಯ ಕೈಗೊಂಡಿದ್ದ ಅಧಿಕಾರಿಗಳು ಇಬ್ಬರನ್ನ ಹಿಡಿದು ತಂದು ಬುದ್ಧಿಮಾತು ಹೇಳಿದ್ದಾರೆ. ಮಹಿಳೆಯನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಲಯದ ವಿಚಾರಣೆ ಮಾಡಿ ಮಹಿಳೆಗೆ ಜಾಮೀನು ನೀಡಿದೆ ಎಂದು ತಿಳಿದುಬಂದಿದೆ. ಮೂರು ಮಕ್ಕಳ ತಾಯಿಯೊಂದಿಗೆ ಫಸ್ಟ್ ಪಿಯುಸಿ ವಿದ್ಯಾರ್ಥಿಯೊಬ್ಬ ಓಡಿ ಹೋಗಿರುವ ವಿಚಿತ್ರ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಮೂರು ಮಕ್ಕಳ ತಾಯಿಯಾದ ಮಹಿಳೆ ಹಾಗೂ ಪಿಯುಸಿ ವಿದ್ಯಾರ್ಥಿ ಈ ಇಬ್ಬರ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರ್ತಾರೆ. ಒಮ್ಮೆ ವಿದ್ಯಾರ್ಥಿಯ ತಂದೆ ಆ ಮಹಿಳೆ ಜೊತೆ ಮಗಳ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಹಿಳೆ ಜೊತೆ ವಿದ್ಯಾರ್ಥಿಯ ಪರಿಚಯವಾಗಿದೆ. ಇದೇ ಪರಿಚಯ ಗಾಢವಾಗಿ ಇಬ್ಬರ ನಡುವಿನ ಸಂಪರ್ಕ ಮತ್ತಷ್ಟು ಬಲಗೊಂಡಿತ್ತು ಎಂದು ಹೇಳಲಾಗಿದೆ. ಮಹಿಳೆ ಜೊತೆ ವಿದ್ಯಾರ್ಥಿ ಸಲುಗೆಯಿಂದ ಇರೋದನ್ನ ನೋಡಿದ್ದ ತಂದೆ ಆಕೆಯ ಜೊತೆ ಹಾಗೆಲ್ಲ ಇರಬಾರದು, ನಿನಗಿಂತ ಮಹಿಳೆ ದೊಡ್ಡವರು, ಮೂರು ಮಕ್ಕಳ ತಾಯಿ ಎಂದು ಬುದ್ಧಿವಾದ ಹೇಳಿದ್ರು. ಆದರೆ ಇಬ್ಬರ ನಡುವಿನ ಸಂಬಂಧ ಹೆಚ್ಚುತ್ತಾ ಹೋಗಿದ್ದರಿಂದ ತಂದೆ ತನ್ನ ಮಗನನ್ನ ಹಳೆ ಮಂಗಳವಾಡಿಯಲ್ಲಿನ ತಮ್ಮ ಸಂಬಂಧಿಕರ ಮನೆಗೆ ಕಳುಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಇಷ್ಟೆಲ್ಲ ಮಾಡಿದ್ರೂ ಮಹಿಳೆ ಜೊತೆ ಓಡಿ ಹೋಗಲು ವಿದ್ಯಾರ್ಥಿ ಪ್ಲಾನ್ ಮಾಡಿದ್ದ. ಅದರಂತೆ ಮಹಿಳೆ ಜೊತೆ ಓಡಿ ಹೋಗಿದ್ದ. ಈ ಸಂಬಂಧ ವಿದ್ಯಾರ್ಥಿ ತಂದೆ ಲಡ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು. ಇದಕ್ಕೆ ಪ್ರತಿ ದೂರು ದಾಖಲು ಮಾಡಿದ್ದ ಮಹಿಳೆ ಕಡೆಯವರು ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ಹೀಗಾಗಿ ಈ ಕೇಸನ್ನ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕಕ್ಕೆ ವರ್ಗಾಯಿಸಲಾಗಿತ್ತು. ಶೋಧ ಕಾರ್ಯ ಕೈಗೊಂಡಿದ್ದ ಅಧಿಕಾರಿಗಳು ಇಬ್ಬರನ್ನ ಹಿಡಿದು ತಂದು ಬುದ್ಧಿಮಾತು ಹೇಳಿದ್ದಾರೆ. ಮಹಿಳೆಯನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಲಯದ ವಿಚಾರಣೆ ಮಾಡಿ ಮಹಿಳೆಗೆ ಜಾಮೀನು ನೀಡಿದೆ ಎಂದು ತಿಳಿದುಬಂದಿದೆ. ಮೂರು ಮಕ್ಕಳ ತಾಯಿಯೊಂದಿಗೆ ಫಸ್ಟ್ ಪಿಯುಸಿ ವಿದ್ಯಾರ್ಥಿಯೊಬ್ಬ ಓಡಿ ಹೋಗಿರುವ ವಿಚಿತ್ರ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಮೂರು ಮಕ್ಕಳ ತಾಯಿಯಾದ ಮಹಿಳೆ ಹಾಗೂ ಪಿಯುಸಿ ವಿದ್ಯಾರ್ಥಿ ಈ ಇಬ್ಬರ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರ್ತಾರೆ. ಒಮ್ಮೆ ವಿದ್ಯಾರ್ಥಿಯ ತಂದೆ ಆ ಮಹಿಳೆ ಜೊತೆ ಮಗಳ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಹಿಳೆ ಜೊತೆ ವಿದ್ಯಾರ್ಥಿಯ ಪರಿಚಯವಾಗಿದೆ. ಇದೇ ಪರಿಚಯ ಗಾಢವಾಗಿ ಇಬ್ಬರ ನಡುವಿನ ಸಂಪರ್ಕ ಮತ್ತಷ್ಟು ಬಲಗೊಂಡಿತ್ತು ಎಂದು ಹೇಳಲಾಗಿದೆ. ಮಹಿಳೆ ಜೊತೆ ವಿದ್ಯಾರ್ಥಿ ಸಲುಗೆಯಿಂದ ಇರೋದನ್ನ ನೋಡಿದ್ದ ತಂದೆ ಆಕೆಯ ಜೊತೆ ಹಾಗೆಲ್ಲ ಇರಬಾರದು, ನಿನಗಿಂತ ಮಹಿಳೆ ದೊಡ್ಡವರು, ಮೂರು ಮಕ್ಕಳ ತಾಯಿ ಎಂದು ಬುದ್ಧಿವಾದ ಹೇಳಿದ್ರು. ಆದರೆ ಇಬ್ಬರ ನಡುವಿನ ಸಂಬಂಧ ಹೆಚ್ಚುತ್ತಾ ಹೋಗಿದ್ದರಿಂದ ತಂದೆ ತನ್ನ ಮಗನನ್ನ ಹಳೆ ಮಂಗಳವಾಡಿಯಲ್ಲಿನ ತಮ್ಮ ಸಂಬಂಧಿಕರ ಮನೆಗೆ ಕಳುಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಇಷ್ಟೆಲ್ಲ ಮಾಡಿದ್ರೂ ಮಹಿಳೆ ಜೊತೆ ಓಡಿ ಹೋಗಲು ವಿದ್ಯಾರ್ಥಿ ಪ್ಲಾನ್ ಮಾಡಿದ್ದ. ಅದರಂತೆ ಮಹಿಳೆ ಜೊತೆ ಓಡಿ ಹೋಗಿದ್ದ. ಈ ಸಂಬಂಧ ವಿದ್ಯಾರ್ಥಿ ತಂದೆ ಲಡ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು. ಇದಕ್ಕೆ ಪ್ರತಿ ದೂರು ದಾಖಲು ಮಾಡಿದ್ದ ಮಹಿಳೆ ಕಡೆಯವರು ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ಹೀಗಾಗಿ ಈ ಕೇಸನ್ನ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕಕ್ಕೆ ವರ್ಗಾಯಿಸಲಾಗಿತ್ತು. ಶೋಧ ಕಾರ್ಯ ಕೈಗೊಂಡಿದ್ದ ಅಧಿಕಾರಿಗಳು ಇಬ್ಬರನ್ನ ಹಿಡಿದು ತಂದು ಬುದ್ಧಿಮಾತು ಹೇಳಿದ್ದಾರೆ. ಮಹಿಳೆಯನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಲಯದ ವಿಚಾರಣೆ ಮಾಡಿ ಮಹಿಳೆಗೆ ಜಾಮೀನು ನೀಡಿದೆ